ಆಮಂತ್ರಣ ಇಲ್ಲದೆ ಬಂದರೂ ಸಹಿತ ನಿನ್ನ ಹೇಳಿದಂತೆ ಇಲ್ಲಿ ನಡೆಯಬೇಕಾ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ನಿನಗೊಂದು ಭ್ರಮೆ ಇರಬೇಕು, ನಿನ್ನನ್ನು ಮೀರಿಸುವಂತ ಸೌಂದರ್ಯ ಮತ್ತೊಬ್ಬರಿಗಿಲ್ಲ ಎಂಬುದಾಗಿ. ಆ ಭ್ರಮೆ ಇಂದು ಸುಳ್ಳಾಗಬೇಕು. ಧೈರ್ಯ ಇದೆ ಅಂತಂದ್ರೆ ಯುದ್ಧದಲ್ಲೇ ಧೈರ್ಯ. ಕ್ಷೇತ್ರದಲ್ಲಿ ನಾವೇ ಹೊಡೆದಾಡುವುದು ಸರಿಯಲ್ಲ. ಎಲ್ಲರೂ ಒಂದಾಗಬೇಕು. ಈ ಸಾಲ್ವದಲ್ಲಿ ಹೋರಾಟವನ್ನು ಮಾಡಬೇಕು ಎನ್ನುವುದಾಗಿ ತೀರ್ಮಾನವನ್ನ ಮಾಡಿದೆ. ಕಾರಣ ಏನು? ಪ್ರತಾಪಸೇನ ಏರ್ಪಡಿಸಿರುವಂತಹ ಪಣವನ್ನ ಬದಲಿಸುವುದಕ್ಕೆ ಮುಂದಾದವ ನೀನು. ದೇಶಾಧಿಪಾಲಕರೇ ನಿನ್ನೆ ಕರೆದಿದ್ದ, ಯೋಚನೆಯನ್ನ ಮಾಡು. ನಾವೆಲ್ಲ ಒಂದಾಗಿ ಇವನೊಡನೆ ಹೋರಾಟವನ್ನು ಮಾಡಬೇಕು. ಯಾಕೆ ಕೇಳು, ಇದ್ದವರು 3 ಮಂದಿ ಹೆಣ್ಣು ಮಕ್ಕಳು. ನಮ್ಮಲ್ಲಿ ಒಂದು ಹೊಂದಾಣಿಕೆ ಮಾಡಿಕೊಳ್ಳೋಣ. ನೀನು ಒಂದು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಬಹುದು. ಇನ್ನುಳಿದದ್ದು 2 ನಾನು ಇಟ್ಕೊಳ್ತೇನೆ. ನಮಗೆ ಜಯ ಯಾವ ಕಾರಣಕ್ಕೂ ನಮಗೆ. ಮತ್ತೆ ನೀನು ಹೇಳಿದೆಯಲ್ಲ, ಸೌಂದರ್ಯ ವಿಷಯಕ್ಕೆ ಮನಸೋತವರು ಮದುವೆ ಆಗಬಹುದು. ನಿನ್ನ ಮನಸ್ಸಿಗೆ ನೀನು ಭಯಂಕರ ಚಂದ ಎನ್ನುವುದಾಗಿ ಯೋಚನೆ ಮಾಡಿದೀಯಾ. ನೀನು ಪಣ ಬದಲಿಸಿದ ನಿನಗೆ ಗಂಡಂತರ ಕೇಳು. ಸೌಂದರ್ಯವನ್ನು ನೋಡಿ ಮದುವೆ ಆಗುವುದೇ ಹೌದು ಅಂತಾರೆ. ನನ್ನ ಮುಂದೆ ಯಾರಿದ್ದಾರ ಇಲ್ಲಿ? ಅವರು ನನಗೆ ಇಷ್ಟೊತ್ತಿಗೆ ಮಾಲೆ ಹಾಕ್ತಾ ಇದ್ರು. ಅಪ್ಪನ ಮಾತಿನಂತೆ ಪರಾಕ್ರಮವೇ ಪಣ ಎನ್ನುವುದಾಗಿ ಅವರು ತೀರ್ಮಾನ ಮಾಡಿ ಸುಮ್ಮನೆ ನಿಂತುಕೊಂಡಿದ್ದಾರೆ. ತೀರ್ಮಾನ ಮಾಡಿದ್ದೌದು, ಆದ್ರೆ ಲಿಖಿತವನ್ನ ತಪ್ಪಾಗ ಅರ್ಥವಿಸಿಕೊಂಡಿದ್ದೀ. ಪರಾಕ್ರಮ ಎನ್ನುವುದು ಮಂಡಿಯಲ್ಲಿಲ್ಲ, ಅದು ಕಡೆಯೂ ಉಂಟು. ರಾಜಕೀಯ ಷಡ್ಯಂತ್ರ ಒಂದು ಕಾಶಿ ಕ್ಷೇತ್ರ ನಡೆಯುತ್ತಾ ಇರುವಂತಹ ವರ್ತಮಾನವನ್ನ ಮೇಲಿನ ಜಾರನ್ನ ಸಂಗ್ರಹಿಸಿ ತಾಯಿ ಸತ್ಯವತಿ ದೇವಿಯಲ್ಲಿ ವಿಷಯವನ್ನ ತಿಳಿಸಿ ನೇರವಾಗಿ ರಥವನ್ನಾಡಲಿ ಬಂದಂತೆ ಕಾಶಿ ಕ್ಷೇತ್ರದ ವಿಕ್ರಮ ಪಣದ ಮಂಟಪಕ್ಕೆ ಬಂದು ನೋಡ್ತಾ ಇದ್ದೇನೆ. ಚಿತ್ತಜನ ಸತಿ ರತಿಯನ್ನೇ ರೂಪಾತಿಶಯದಲ್ಲಿ ಧಿಕ್ಕರಿಸುವಂತಹ ಹೆಣ್ಣು ಮಕ್ಕಳ 3. ಆ ಹೆಣ್ಣು ಮಕ್ಕಳನ್ನ ಮದುವೆಯಾಗುವುದಕ್ಕೆ ಬಂದಂತಹ ಧರಣಿಪಾಲರು ಹಲವಾರು. ಇವರೆಲ್ಲರಿಗೂ ಮಾತಾಡಿದ್ದೇವೆ.